ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ರೈಡಿಗೆ ಹೋಗ್ತಾ ಇದ್ದೀವಿ. ನನ್ನ ಸೈಕಲ್ ನೋಡಿ ಅಲ್ಲಿ ರೆಡಿಯಾಗಿದೆ. ಈಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕಂತ ಅವ್ನ ಮನೆಗೆ ಹೋಗಬೇಕು. ಅದಕ್ಕೆ ಈಗ ಹೊರಡ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಈಗ ಫ್ರೆಂಡ್ ಮನೆಗಂತೂ ನಾನೀಗ ರೋಡಲ್ಲಿ ಹೋಗ್ತಾ ಇದ್ದೀನಿ. ಈಗ ನಾನು ಲಾಲ್ಬಾಗ್ ಸರ್ಕಲಲ್ಲಿ ಇದ್ದೀನಿ. ರೋಡ್ ಅಂತೂ ಫುಲ್ ಖಾಲಿತ್ತು, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೇನೆ. ಈಗ ಅವನು ರೆಡಿ ಆಗ್ತಿದ್ದಾನ, ಬಂದೆ ಅಷ್ಟು ಬೇಗ. ಈಗ ಅವ್ನು ರೆಡಿ ಆಗ್ತಾ ಇದ್ದಾನೆ. ಈಗ ಅವ್ನು ಬಂದು ಕೂಡಲೇ ತೋರಿಸ್ತೀನಿ. ಫೈನಲಿ ಫ್ರೆಂಡ್, ಇವನೊಬ್ಬ ಫ್ರೆಂಡ್, ಈಗ ಇನ್ನೊಬ್ಬ ಫ್ರೆಂಡನ್ನು ಪಿಕ್ ಮಾಡ್ಲಿಕ್ಕೆ ಹೋಗೋಣ ಬನ್ನಿ. ಇನ್ನೊಬ್ಬ ಫ್ರೆಂಡ್ ಕೂಡ ಬಂದ. ಎಷ್ಟೊತ್ತು ಕಾಯಿಸ್ಬಿಟ್ಟ ಇವನು ಬರೋಕೆ. ಇವನೇ ಇನ್ನೊಬ್ಬ ಫ್ರೆಂಡ್, ಒಬ್ಬ ಅಲ್ಲಿದ್ದಾನೆ. ನನ್ನ ಸೈಕಲ್ ಅಲ್ಲಿ ಇದೆ. ಈಗ ಇವೊಂದು ಸೈಕಲ್ ಕೂಡ ಅಲ್ಲಿ ಇದೆ. ಈಗ ಅವ್ನು ತಕ್ಕೊಂಡು ಬರ್ತಾನೆ, ಆಮೇಲೆ ಹೊರಡೋಣ. ಈಗ ಹೆಲ್ಮೆಟ್ ಅಂತೂ ಹಾಕೊಳ್ತಾ ಇದ್ದೀನಿ. ಇಬ್ರು ಫ್ರೆಂಡ್ಸ್ ಸಹ ಬಂದರು. ಅದಕ್ಕೆ ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಗ್ಲೌಸ್ ಹಾಕೊಳ್ಳೋದಷ್ಟೇ, ಮತ್ತೆ ಈಗ ಇಲ್ಲಿಂದ ಹೋಗೋದು ಸೀದಾ. ಎಲ್ಲಿಗಂತ ಡಿಸೈಡ್ ಮಾಡಿರಲಿಲ್ಲ, ಮತ್ತೆ ಅಲ್ಲಿ ಹೋಗಿ ಹೇಳ್ತೇವೆ. ಈಗ ಸುಮ್ಮನೆ ಹಾಗೆ ಬಂದಿದ್ದೀವಿ. ಈಗ ನಿನ್ನೆ ರಾತ್ರಿ ಮಾತಾಡೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ನಿನ್ನೆ ರಾತ್ರಿ ನಾವೆಲ್ಲ 11 ಗಂಟೆಗೆ ಮಾತಾಡ್ತಾ ಇದ್ವಿ, ನಾಳೆ ರೆಡಿ ಹೋಗುವ ಹಾಗೆ ಹೀಗೆ ಅಂತ. ಅದಕ್ಕೆ ಈಗ ಗ್ಲೌಸ್ ಅಂತೂ ಹಾಕೊಳ್ತಾ ಇದ್ದೀನಿ. ಫೈನಲಿ ಈಗ ಎಲ್ಲರೂ ಹೊರಟ್ವಿ, ಇಲ್ಲಿದ್ದಾರೆ ನೋಡಿ. ಈಗ ರೆಡಿ ಆದ್ವಿ. ಈಗ ಫೈನಲಿ ಈಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇವನು ನೋಡಿ ಫ್ರೆಂಡ್ಸ್, ರೋಡಲ್ಲೆಲ್ಲ ಕೈ ಬಿಟ್ಕೊಂಡು ಹೋಗ್ತಾ ಇದ್ದಾನೆ, ಗ್ಲೌಸ್ ಹಾಕೊಳ್ತಾ ಇದ್ದಾನೆ. ಅದನ್ನ ಅಲ್ಲೇ ಹಾಕೊಳ್ಳೋದು ಬಿಟ್ಟು ಈಗ ರೋಡಲ್ಲೆಲ್ಲ ಕೈ ಬಿಟ್ಕೊಂಡೆಲ್ಲ ಹೋಗ್ತಾ ಇದ್ದಾನೆ. ಫೈನಲಿ ಈಗ ನಾವು ಒಂದು ಬ್ರೇಕಿಗೆ ಅಂತ ನಿಂತ್ಕೊಂಡಿದ್ದೀವಿ. ನಾವು ನ್ಯಾಷನಲ್ ಹೈವೇಲಿ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗಂದ್ರೆ ಮತ್ತೆ ಹೇಳ್ತೇನೆ. ನಾವು ನ್ಯಾಷನಲ್ ಹೈವೇಲಿ ಹೋಗುವಾಗ ಇವನು ಹೇಳಿದ ಒಂದು ಬ್ರೇಕ್ ಬೇಕಂತ. ಅದಕ್ಕೆ ಈಗ ಬ್ರೇಕಿಗೆ ಅಂತ ನಿಂತ್ಕೊಂಡಿದ್ದೀವಿ. ನೋಡ್ಬೋದು ನೀವು, ಫುಲ್ ನ್ಯಾಷನಲ್ ಹೈವೇ, ಒಂದೇ ಹೈವೇ ಉಡುಪಿ ತನಕ. ಈಗ ಬೀಚಿಗೆ ಬಂದಿದ್ದೇವೆ, ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಬೇರೆ ಕಡೆ ಹೋಗ್ಲಿಕ್ಕೆ. ಅದಕ್ಕೆ ತಣ್ಣೀರ್ಬಾವಿ ಬೀಚ್. ಈಗ ಇಲ್ಲಿಗೆ ಬಂದ್ವಿ. ಈಗ ಬೀಚಲ್ಲಿ ಈಗ ಫ್ರೆಂಡಿದು ಸೈಕಲ್ ತಗೊಂಡು ನಾನು ನೀರಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಫೈನಲಿ ನೀರಲ್ಲಿ ಅಂತೂ ಹೋದೆ. ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂದ್ರೆ ದ ಮ್ಯಾಂಗ್ಳೂರ್ ಸೈಕ್ಲಿಸ್ಟ್ ನವರಿದ್ದಾರೆ. ಮೀಟ್ ಮಾಡಿ ಎಲ್ಲರೂ ಇವರನ್ಸ. ನಮಸ್ತೆ, ನನ್ನ ಹೆಸರು ಹಾರ್ದಿಕ್ ಅಂತ. ನಾನು ಮ್ಯಾಂಗ್ಳೂರ್ ಸೈಕ್ಲಿಸ್ಟ್ ಅಂತ. ಸೊ ನಾನು ರೀಸೆಂಟ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸೈಕ್ಲಿಂಗಲ್ಲಿ. ಆ್ಯಂಡ್ ಪುನಃ ಈಗ ಉಡುಪಿಯಲ್ಲಿ ಪುನಃ ಸ್ಟೇಟ್ ಲೆವೆಲ್ ಆಗ್ತಾ ಉಂಟು, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಮತ್ತು ಪುಣೆ ಹಾಗೆ ನಮ್ಮ ಮಂಗಳೂರಲ್ಲಿ ಕೂಡ ರೇಸ್ ಆಗ್ತಾಯಿದ್ರೆ ಎಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಬರುವ ಟೈಮಲ್ಲಿ. ಹಾಗೆ ಇವರನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಇವ್ರ ಫ್ರೆಂಡ್ ಆಕ್ಚುಲಿ ನಮ್ಮ ರಯಾನ್ ಇದು ಫ್ರೆಂಡ್. ಅವರು ನಾವೀಗ ಹೋಗುವ ಅನ್ಕೊಂಡಷ್ಟರಲ್ಲಿ ಅವ್ರು ಬಂದ್ರು. ಅದಕ್ಕೆ ಅವರನ್ನು ಮೀಟ್ ಮಾಡುವ ಅಂತ ಹೇಳ್ದ, ಅದಕ್ಕೆ ಬಂದ್ವಿ. ಹಾಯ್ ಹೇಳಿ ಬ್ರೋ ಒಮ್ಮೆ. ಹಾಯ್ ಎಲ್ರಿಗೂ. ಇವ್ರದ್ದು ಸೈಕಲ್ ನೋಡಿ, ಇವ್ರದ್ದು ಸೈಕಲ್ ರೋಡ್ ಬೈಕ್. ಅವರು ರೇಸ್ ಎಲ್ಲ ಜಾಸ್ತಿ ಹೋಗ್ತಿರ್ತಾರೆ, ಅದಕ್ಕೆ ಅವರು ರೋಡ್ ಬೈಕ್ ಅನ್ನು ಚೂಸ್ ಮಾಡಿ ರೋಡ್ ಬೈಕ್ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ತುಂಬಾ ಸೈಕಲ್ಸ್ ಇದೆ. ರೆಂಟಿಂಗ್ ಎಲ್ಲ ಮಾಡ್ತಾರೆ, ಹಾಗೆ ರೆಂಟ್ ಎಲ್ಲ ಕೊಡ್ತಾರೆ. ಸೈಕಲ್ ಅನ್ನೆಲ್ಲ ಫಿಕ್ಸ್ ಮಾಡ್ತಾರೆ ಮನೆಗೆಲ್ಲ ಬಂದು. ಫೈನಲಿ ಈಗ ಹಾರ್ದಿಕ್ ರಾಯನ್ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಈಗ ಮನೆಗೆ ಹೋಗ್ತಾ ಇದೀವಿ. ಅಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ, ಅಲ್ಲಿದ್ದಾರೆ ಹಾರ್ದಿಕ್ ರಾಯ್. ಈಗ ನಾವು ಹೋಗುವ ಅವ್ರು ಬೇಗ ಬಂದಿದ್ರೆ ಅವ್ರ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಆದರೆ ಅವರು ಜಸ್ಟ್ ಈಗ ಬಂದರು, ನಾವು ಹೋಗುವ ಅನ್ನಷ್ಟರಲ್ಲಿ ಅವ್ರು ಬಂದರು. ಅದಕ್ಕೆ ಅವರನ್ನು ಮೀಟ್ ಮಾಡಿ ಈಗ ನಾವು ಮನೆಗೆ ಹೋಗ್ತಾ. ಫೈನಲಿ ತಣ್ಣೀರ್ಬಾವಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಬರ್ತಿರ್ಬೋದು. ಈಗ ಹೋಗ್ತಾ ಇದ್ದೀವಿ. ಈಗ ನಾವು ಸೀದಾ ಮನೆಗಲ್ಲ, ಆಫ್ ರೋಡಿಂಗ್ ಸಹ ಹೋಗ್ತಿದ್ದೀವಿ. ಈಗ ಆಚೆ ಸೈಡ್ ಸುಲ್ತಾನ್ ಬತ್ತೇರಿ ಸೈಡ್, ಅದಕ್ಕೆ ಈಗ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಈಗ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಲೋ. ಇದು ಸಾಧಾರಣ 2 ಕಿಲೋಮೀಟರ್ ಇರ್ಬೋದು. ಈ ಲೊಕೇಶನ್ ಎಂತ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಈಗ ಡಗ್ 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 ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬೋಟ್ ಎಲ್ಲ ನಿಂತಿದೆ, ಎಷ್ಟು ಬೋಟ್ ಇದೆ ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ ಸೈಕಲಲ್ಲಿ. ಅಲ್ಲಿ ಫ್ರಂಟಲ್ಲಿ ರಯಾನ್ ಹೋಗ್ತಿದ್ದಾನೆ, ಯಾಕಂದರೆ ಅವನಿಗೆ ಆಫ್ ರೋಡಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಉಂಟು. ಅದಕ್ಕೆ ಅವನು ಹೋಗ್ತಾ ಇದ್ದಾನೆ. ಈಗ ನಾನು ಈ ಶಮಂತನ ಓವರ್ಟೇಕ್ ಮಾಡಿ ಹೋಗಬೇಕು, ಹೇಗಾದರೂ ಮಾಡಿ ಸೈಡಿಂದ. ಅದಕ್ಕೆ ಯಪ್ಪ, ಇಲ್ಲಿ ನೋಡ್ಬೋದು, ಇಲ್ಲಿ ರೋಡ್ ಬೈಕ್ ಯಾರಾದರೂ ಆಫ್ ರೋಡಿಂಗಿಗೆ ತಂದರೆ ಅವ್ರದ್ದು ಕತೆ ಮುಗೀತು, ಫಿನಿಶ್ಡ್. ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಂಥ ಸೀನರಿ, ನೈಸ್, ತುಂಬ ಒಳ್ಳೆ ಸೀನರಿ ಇದೆ. ಇದು ನೀವು ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಬೋದು, ಅಷ್ಟು ಒಳ್ಳೆ ಸೀನರಿ ಇದೆ. ಇಲ್ಲಿ ನೋಡಿ ನಾಯಿ ಮರಿ. ಈಗ ಹೋಗ್ತಾ ಇದ್ದೀವಿ.
ಇಲ್ಲಿ ಸ್ವಲ್ಪ ರೋಡ್ ನೈಸ್ ಉಂಟು, ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತು. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಶಮಂತನ ಓವರ್ಟೇಕ್ ಮಾಡೋ ಟೈಮ್ ಬಂತು, ಇಲ್ಲೇ ಇದ್ದಾನೆ. ಸೈಡ್ ಹೋಗ. ಓ ಶಮಂತ್ ಎಲ್ಲಿಗೆ ಬರುದಿಲ್ಲ. ಈಗ ಆಫ್ ರೋಡಿಂಗ್ ಅಂತೂ ಮುಗಿತಾ ಬಂತು, ಇದೇ ಲಾಸ್ಟ್. ಫೈನಲಿ ಆಫ್ ರೋಡಿಂಗ್ ಅಂತೂ ಮುಗೀತು. ಈಗ ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಬನ್ನಿ ನೋಡೋಣ. ನೋಡಿ ಇಲ್ಲಿ ಫೋಟೋ ಎಲ್ಲ ತೆಗಿಬೇಕಂದ್ರೆ ಎಷ್ಟು ಸೀನರಿ ಚಂದ ಉಂಟು, ತುಂಬ ಚಂದ ಬರ್ತದೆ ಇಲ್ಲಿ ಫೋಟೋ. ಫೈನಲಿ ಈಗ ರೈಡ್ ಅಂತೂ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ, ಯಾಕಂದರೆ ತುಂಬ ಸುಸ್ತಾಗಿತ್ತು ಆಫ್ ರೋಡಲ್ಲಿ ಬಂದು ಅಪ್ ಡೌನ್ ಇತ್ತು. ಆಫ್ ರೋಡಲ್ಲಿ ಬಂದು ಸುಸ್ತಾಯಿತು, ಅದಕ್ಕೆ ಇಲ್ಲಿ ಈಗ ಬ್ರೇಕ್ ತಗೊಳಕ್ಕೆ ಬಂದಿದ್ವಿ. ಅಲ್ಲಿ ಇವತ್ತಿನ ರೈಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಟೈಮು 10 ಗಂಟೆ ಆಯಿತು, ತುಂಬ ಲೇಟ್ ಆಯಿತು ಇವತ್ತು. ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ನಿಂತಿದ್ದಾರೆ. ಈಗ ಇವರಿಗೆ ಬಾಯ್ ಅಂತ, ಇವರು ಸ್ಟ್ರೈಟ್ ಹೋಗ್ತಾರೆ, ನಾನು ಈಚೆ ಮೇಲೆ ಹೋಗ್ಲಿಕ್ಕುಂಟು. ನನಗೆ ಮನೆಗೆ ಹೋಗ್ಲಿಕ್ಕಲ್ಲ, ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ಇವರಿಗೆ ಬಾಯ್. ಫೈನಲಿ ರೈಡ್ ಅಂತೂ ಎಲ್ಲ ಕಂಪ್ಲೀಟ್ ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.